ಆತ್ಮೀಯ H-News16 ಅರ್ಥಾತ್ ಹೇ ಸೀತಾರಾಮಕ್ಕೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋದಾವ. ಆತ್ಮೀಯರೇ, ತಾವು ದಿನ ಸುದ್ದಿಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಬರ್ತಾ ಇದ್ದಾವ, ಏನೇನು ನಡೀತಾ ಇದೆ, ಏನೇನಿಲ್ಲ ಅನ್ನೋದನ್ನು ನೀವು ನೋಡ್ರಿ. ಹೊಸ ಸುದ್ದಿಗಳು ಬರ್ತಾ ಇದ್ದಾವ, ಆ ಸುದ್ದಿಗಳನ್ನ ನೋಡಿ ನಿಮಗೆ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ನೋಡಿ ಮುಂದಿನ ಸುದ್ದಿಗಳನ್ನು ನೋಡಿ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಅಭ್ಯರ್ಥಿಯನ್ನು ಅವರ ವಿರೋಧವಾಗಿ ಹಾಕಿ ಅಲ್ಲಿ ಸ್ವತಃ ನೆಹರೂರವರು ಅವರನ್ನು ಸೋಲಿಸೋದಕ್ಕೆ ಹೋಗಿ ಸೋಲಿಸೋದಕ್ಕೆ ಕೂಡ ಸೋಲಿಸ್ತಾರೆ. ಅಲ್ಲಿ ಅಂಬೇಡ್ಕರ್ ಬಗ್ಗೆ ಇವತ್ತು ಯಾವ ಅಂಬೇಡ್ಕರ್ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ, ಅಲ್ಲಿ ಅಂಬೇಡ್ಕರ್ ಸೋಲಿಸುವಂಥ ಕೆಲಸ ಮಾಡಿದ್ದು ಇದೇ ಕಾಂಗ್ರೆಸ್ ಪಾರ್ಟಿ. ಇಂಥ ಸಂದರ್ಭದಲ್ಲಿ ಆ ಯಾವ ವ್ಯಕ್ತಿ ಅವರನ್ನು ಸೋಲಿಸಿರ್ತಾರೆ ಆ ವ್ಯಕ್ತಿಗೆ ಇವರು 1970ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ನೀಡ್ತಾರೆ. ಇವರು ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ವಿಷಯಗಳನ್ನ ಇಟ್ಕೊಂಡು ಅವತ್ತು ಕಾಂಗ್ರೆಸ್ನವರು ನೀವು ಯಾವ ರೀತಿಯಾಗಿ ಅಂಬೇಡ್ಕರ್ ಬಗ್ಗೆ ಅಗೌರವವನ್ನು ತೋರಿಸ್ಕೊಂಡು ಬಂದಿದ್ದೀರಿ ಅಂತ ತಿಳ್ಕೊಂಡು ಹೇಳುವಂಥ ಕೆಲಸವನ್ನು ಮಾನ್ಯ ಅಮಿತ್ ಶಾ ಅವರು ಅಲ್ಲಿ ಪ್ರಯತ್ನ ಪಟ್ಟು ಅವರಿಗೆಲ್ಲ ಹೇಳುವಂಥ ಕೆಲಸವನ್ನು ಮಾಡಿದರು. ಆ ಒಂದು ತುರುಕನ್ನು ಇಟ್ಕೊಂಡು ಇವರು ಈ ಹೋರಾಟದ ಹಾದಿಯಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ಮಾನ್ಯ ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊಳ್ತಾರೆ, ಕಾಂಗ್ರೆಸ್ನವರಿಗೆ ಮೌನಾಚರಣೆ ಅದಾದಮೇಲೆ ಪುಷ್ಪ ಅರ್ಪಿಸೋದು ಎಲ್ಲ ಶಾಂತ ರೀತಿಯಿಂದ ಇರಿ, ಯಾರು ಮುಖಬಿಡಿ, ಎಲ್ಲರಿಗೂ ಪುಷ್ಪ ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೇವೆ. ದಯವಿಟ್ಟು ಜನರಲ್ ಸೆಕ್ರೆಟರಿಗಳು ಸ್ವಲ್ಪ ಎಲ್ಲ MLAಗಳಿಗೆ ಮೊದಲು ಅವಕಾಶ ಮಾಡಿಕೊಡಿ, ಆಮೇಲೆ ಮಿಕ್ಕಿದವರೆಲ್ಲರ ಬಂದು ಮಾಡೋದು ಒಂದು ರೂಟ್ನ ಫಿಕ್ಸ್ ಮಾಡ್ಬೋದು. ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ AICCಯಿಂದ ನಮ್ಮ ಪ್ರತಿನಿಧಿಯಾಗಿ ಆಗಮಿಸತಕ್ಕಂಥ ಪಳನಿಸ್ವಾಮಿಯವರೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳೇ, ತಾಯಂದಿರೇ, ಯುವಕ ಮಿತ್ರರೇ, DVG ಅವರು ಒಂದು ಕಡೆ ಒಂದು ಮಾತಾಡ್ತಾರೆ, ಮದುವೆಗೋ ಮಶನಕ್ಕೋ ಹೋಗೆಂದು ಕಡೆಗೆ ಹೋಗು, ಪದ ಕುಸಿಯೇ ನೆಲ ಇರುವುದು ಅಂತ ಇಡೀ ಶಾಮಿಯಾನ ಈ ಒಂದು ದೊಡ್ಡ ಭವ್ಯವಾದಂಥ ಮಂಟಪ ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿಯನ್ನು ತಿಳಿದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತದೆ. ಕೊರಗಲೇಕೆ ಮರುಗಲೇಕೆ ಹುಟ್ಟಿ ಬಂದಿದ್ದೆ ಹೆಳಲೇಕೆ. ಆತ್ಮೀಯರೇ, ತಾವೆಲ್ಲ ನೋಡ್ತಾ ಇದ್ದೀರಲ್ಲ, ನ್ಯೂಸನ್ನು ನೋಡಿದ್ರಿ, ತಮ್ಮ ಅಭಿಪ್ರಾಯ ತಿಳಿಸ್ತಾ ಇರಬೇಕು. ಜೊತೆಗೆ ತಪ್ಪಿದ್ದಲ್ಲಿ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯದಿದ್ದರೆ ಸ್ವೀಕಾರ ಮಾಡಿ, ಕೆಟ್ಟದ್ದನ್ನು ಬಿಡಿ ಅಂತ ಹೇಳ್ತಾ, ಇದು H-16 ನ್ಯೂಸ್, ಸತ್ಯದ ಕೈಗನ್ನಡಿ. ವಂದನೆಗಳು.